ಎಲ್ಲರಿಗೂ ಶರಣು ಶರಣಾರ್ಥಿ. ಹೊಸದಾಗಿ ಮದುವೆಯಾಗಿದ್ದಂತ ನಿಮ್ಮಂತ ವಯಸ್ಸಿನ ಹುಡುಗಿ ಸಿಗಬಾರದು, ಯಾವಾಗಾರ ಮದುವೆ ಆಗತ್ತೇಳಿ ಅಷ್ಟು ಹುಡುಗಿ ಮದುವೆ ಅಂದ್ರೆ ಎಲ್ಲರಿಗೂ ಖುಷಿನಿ. ಹೊಸದಾಗಿ ಮದುವೆ ಆಗಿದ್ದ, ಮದುವೆ ಆಗಿ ಮರುದಿನ ಹೋಗಿ ಅಲ್ಲಿ ದೋಸ್ತರದಾಗ ಕೂತನಂತ ನನ್ನ ಹೆಂಡತಿ ಹ್ಯಾಂಗ್ ನೋಡ್ತಪ್ಪ ಹೊಸದ ಮದುವೆಯಾಗಿ ಹ್ಯಾಂಗ್ ಅದಳ ನಿನ್ನ ಹೆಂಡತಿ, ನನ್ನ ಹೆಂಡತಿ ಅಟ್ಟು ಜೀವ ಅದಳ, ನನ್ನ ಹೆಂಡತಿ ಇಟ್ಟು ಜೀವ ಅದಳ ಅಂತ ಗೆಳೆಯರ ಮುಂದೆ ಹೇಳಕತ್ತಿದ. ಒಬ್ಬ ಯಜಮಾನ ಮನುಷ್ಯಾಗ ಸಾಕಾಗಿತ್ತು. ಅಲ್ಲೋ ಎಟ್ಟರ ಜೀವ ಅದಳು ನಿನ್ನ ಹೆಂಡತಿ ಅಂದ. ಇಲ್ರಿ ನಾವು ಉಣ್ತಾಳ, ನಾವು ಉಣ್ಲಕ್ಕ ಉಪಸ್ ಇರ್ತಾಳ, ನಾವು ಹೋಗತನ ಒಟ್ಟು ಉಣಂಗಿಲ್ಲ, ನಾ ಸತ್ತರನ ಸಾಯ್ತಿ ಅಂತಾಳ, ಹಿಂಗೆಲ್ಲ ಹೇಳ್ತಾಳ್ರಿ ಮತ್ತೆ ಅಂತಂದ. ಯಾಕಾಗಲ್ಲಕ್ಕೋ ಒಂದು ಮಾತು ಹೇಳ್ತೀನಿ ಕೇಳ್ತೇನೆ, ಯಾಕಾಗಲ್ಲಕ್ರಿ ಹೇಳ್ರಿ ಅಂದವ. ಹೇಳ್ರಿ ಅಂದಾಗ ಏನಿಲ್ಲ, ನಿನ್ನ ಹೆಣ್ತಿದ್ ಪರೀಕ್ಷೆ ಮಾಡೋ ನೋಡು, ನಿನ್ ಮ್ಯಾಲ ಎರಡು ಜೀವ ಅದಾಳ, 10 ನಿಮಿಷ ಉಸಿರು ನಿಂದ್ರಸಂತದು ಔಷಧ ಕೊಡ್ತೀನಿ ಗಿಡದದ್ದು, ಅದು ಔಷಧ ತಿನ್ನು, ಹಾಕಿನ ಮುಂದೆ ಹೋಗೋಣ, ಊಟ ಗಿಟ ಮಾಡಿ ಅದ್ರ ಔಷಧ ತಿನ್ನು, ಯಾಕೋ ಎದಿ ನೋಸಕತ್ತದ ಅಂತ ಹೇಳಿ ಬಿದ್ದು ಒದ್ದಾಡು ಅಂತಂದ್ರತ. ಬಿದ್ದು ಸತ್ತಂಗ್ ಬೀಳು ಅಂದ್ರತ. ಹೋಗಿ ಊಟ ಮಾಡದ ಕೂತ ಊಟ ಮಾಡೋಣ, ಅದು ತಪ್ಪಲ ತಿಂದ ಎದಿ ನೋಸಕತ್ತದ ತೆಳಗ್ ಬಿದ್ದು ಒದ್ದಾಡತ್ತದ. ಅದು ಹಿಂದಕ್ಕಿನ ಕಾಲದ ಬಾಗಲ, ಸಣ್ಣ ಬಾಗಲ ಸಾಗವಾನಿ ಕಟ್ಟಿಲಿದ್ದು ಮಾಡಿಸಿದ್ರು. ಅದು ಇವ ಮೊದಲೇ ದಪ್ಪ, ಸಣ್ಣ ಒಳಗಿನ ಕೋಲೆಗೆ ಇವ ಸತ್ತಿದ್ನಲ್ಲ, ಸತ್ತಂಗ್ ಬಿದ್ದ ಅಂತ ಹೇಳಿದ್ನಲ್ಲ. ಈಗ ಸತ್ತದಾಗ ಹೊಯ್ಕೊಳಕತ್ತೇಳಿ ಒಂದೇ ಸಮ ಹೊಯ್ಕೊಳ್ಳೋದ್ರಾಗೆ ಊರಿನ ಜನ ಎಲ್ಲ ಕೂಡಿ ಬಿಡ್ತೇವೆ, ಆಜು ಬಾಜು ಮಂದಿ. ಹೊಸ್ತಾಗ ಮದುವೆ ಆಗ್ಯದ, ಏನಾಯ್ತು ಅಂತೇಳಿ ಗಾಬರಿಯಾಗಿ ಬಂದ್ರೆ, ಏನಿಲ್ರಿ ಸತ್ತಾನ, ಇದಕ್ಕಿದ್ದಂಗೆ ಸತ್ತ, ನನ್ನ ಗಂಡ ಸತ್ತ ಇರ್ತಾರ ವೈಕದು ಹೊಡಕಲ್ ಮಾಡೋದ್ರಾಗೆ. ಮತ್ತ ಅವ್ನು ಹೊರಗೆ ತರ್ಬೇಕಲ್ಲ, ಹೊರಗೆ ತರದ್ ಹೆಂಗ್ ಮಾಡ್ಬೇಕಂತೇಳಿ ಎಲ್ಲಾ ಓಣಿ ಮಂದಿ ಏನೋ ಒಳಗೆ ಸತ್ತಾನ ಹೆಂಗ್ ಮಾಡೋದು ಅಂತೇಳಿ ತರಬೇಕಾದ್ರಿಗೆ ಏನಂದ ಹೆಂಗ್ ತರೋದು, ಬಾಗಲ ಕಿತ್ಲಾಕತ್ತಿದ್ರು. ಅದು ಇದು ಸಾಗವಾನಿದಿತ್ತ. ಈಕೆ ಏನಾಕೈತಿಲ್ದ ಹೆಂಡತಿ, ಯಪ್ಪ ಬಾಗಲ ಕಿತ್ತು ಬ್ಯಾಡ್ರಿ, ನಮ್ಮ ಮಾವ ಬಾಳ ಪ್ರೀತಿಯಿಂದ ಮಾಡಿಸ್ಯಾನ, ಆ ಬಾಗಲ ಕಿತ್ತು ಬ್ಯಾಡ್ರಿ. ಮತ್ ಬಾಗಲ ಕಿತ್ತು ಬೇಡಂದ್ರೆ ಹೆಂಗ, ಇವ್ನ ತರದ್ರ ಹೆಂಗ, ಮೊದಲೇ ದಪ್ಪ ಅದ ನೀವ ಅವಂದ್ರಿ, ಯಪ್ಪ ನನ್ನ ಕೈಯಾಗ ಕೊಡ್ರಿ, ನನ್ನ ಗಂಡನ ಸಣ್ಣ ಕಡದು ತುಂಬಿ ಎಡಿಗೆ ಮಾಡಿ ಬುಟ್ಟಾಗ ತುಂಬಿ ಕೊಡ್ತೀನಿ ಯಪ್ಪ, ಅವಾಗ ಹೊರಗೆ ತಂಬರ್ರಿ ಯಪ್ಪ ಅಂತ ಹೊಯ್ಕೊಳಕತ್ತ. ಅವಾಗ ಇವಾಗ ಕೇಳ್ಕೊಂಡು, ಅಲ್ಲ ನಿನ್ನ ಅವನು ಗೋಸಡ ನಾಡ ಇಂಥ ಕೆಲಸ ಮಾಡ್ತೆ, ನನಗೆ ಹಿಂಗ ಮೋಸ ಮಾಡ್ತೆ ರಂಡಿ ಅಂತೇಳಿ ಹಂಗಿಗೆ ಬೈದ. ಅವಾಗ ಅದಕ್ಕಂತೀನಿ ಪುಣ್ಯಾತ್ಮರೇ, ಯಾರಿಗೆ ಯಾರು ಜೀವನದಲ್ಲ ಭಗವಂತನೋರ್ತು ನಮ್ಮ ಮತ್ತಿಗೆ ಯಾರು ಇಲ್ಲ. ಯಾವತ್ತಿಲ್ಲ ನಮಗೆ ಸದಾ ಕಾಲಕ್ಕೆ ನಮಗೆ ರಕ್ಷಣೆ ಮಾಡುವಂತ ಸೂರ್ಯಚಂದ್ರ, ಒಂದು ಭೂಮಿ ತಾಯಿ, ಒಂದು ಗಂಗಾ ತಾಯಿ, ಅನ್ನ ಕೊಟ್ಟಂತ ದೇವರನ್ನ ಸದಾ ಕಾಲಕ್ಕೆ ನೆನಪು ಮಾಡ್ಕೋಬೇಕಂತ. ನೆನಪು ಮಾಡಿದ್ರೆ ನಾಳೆ ನಾವು ಸತ್ತಾಗ ಏನ್ ಬೇಕಾದ ನಮ್ಗೆ ಧೈರ್ಯ ಇರ್ತೈತಿ.